ಸಾಹೇಬ್ರ ಮುಂದೆ ಹೇಳಿ ಸಮಾಜದ ಹಿರಿಯ ಮುಖಂಡಗಳೆಲ್ಲರೂ ಕೂಡ ನಿರಂತರವಾಗಿ 50 ವರ್ಷಗಳಿಂದ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಸುಮಾರು 100 ಮಾರ್ಗದರ್ಶನ ಬೇಕಾಗುತ್ತೋ ಎಲ್ಲವನ್ನ ಮಾಡಿ ಒಂದು ಭವ್ಯವಾದಂತಹ ವಿದ್ಯಾರ್ಥಿ ನಿಲಯವನ್ನ ವಿದ್ಯಾರ್ಥಿ ನಿಲಯಗಳನ್ನ ಕಟ್ಟಿಸೋದಕ್ಕೆ ಸರ್ಕಾರದ ವತಿಯಿಂದ ಅನುದಾನವನ್ನು ಕೂಡ ನೀಡಿದ್ದಾರೆ. ಅದರ ಜೊತೆಯಾಗಿ ಚಂದರಿಂದಲಿ ಸಕಲ ಸಿದ್ಧಿಗಳನ್ನಿಟ್ಟು ಇಂದು ಜಗವೆಲ್ಲಿ ಪುರಂದರ ವಿಠಲನ ಸೇವೆಯೋಳು ತಂದೆ ಸಿರಿ ಪುರಂದರ ಮೇಲಾದಂತಹ ಟಿ.ಸಿ. ರಾಯನ್ ಅವರು ಇಂಗ್ಲಿಷರು ಅವರ ಒಂದು ಭಕ್ತ ಕನಕದಾಸರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಈ ಕಟ್ಟಡ ನಿರ್ಮಾಣವಾಗಬೇಕು. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚುಮ್ಮನಕಟ್ಟಿ ಸಾಹೇಬರು, ಚಿನ್ನಕಟ್ಟಿ ಸಾಹೇಬರಿಗೂ ಸಹ ಶಾಸಕರು, ಬಾದಾಮಿ ಶಾಸಕರು ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಪೂಜ್ಯರ ಸಮ್ಮುಖದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಇನ್ನು ಉಳಿದ ಎಲ್ಲ ಗಣ್ಯರ ಒಂದು ಅಮೃತ ಹಸ್ತದೊಂದಿಗೆ ಇದೀಗ ಜ್ಯೋತಿಯನ್ನ ಬೆಳಗಿಸಿದ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ನೆರವೇರಿಸಲಾಗ್ತಾ ಇದೆ. ಈಗ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಈ ಒಂದು ಹೊಸ ಕಟ್ಟಡದ ನಕ್ಷೆಯನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಸಚಿವರಾಗಿರುವಂತಹ ಶ್ರೀಯುತ ವೈದ್ಯತಿ ಸುರೇಶ್ ಅವರು ಕೂಡ ಇದ್ದಾರೆ. 4 ಅಂತಸ್ತಿನ ಒಂದು ಭವ್ಯವಾದಂತಹ
ನಮ್ಮ ನಿಮ್ಮೆಲ್ಲರ ನಾಯಕರಾದಂತಹ ಸಿದ್ದರಾಮಯ್ಯ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಂಘಕ್ಕೆ ಮಾರ್ಗದರ್ಶನ ನೀಡಬೇಕಂತಂದ್ರೆ ಒಬ್ಬರು ಇರಲೇಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ಮುಖ್ಯಮಂತ್ರಿಗಳ ಒಂದು ನಿರ್ದೇಶಕರುಗಳೇ ಹಾಗೂ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂತಹ ಜಿಲ್ಲಾ ಸಂಘಗಳ ಪದಾಧಿಕಾರಿಗಳಲ್ಲಿ ನಮ್ಮ ಒಂದು ಸಮಾಜಕ್ಕೆ ನಮ್ಮ ಸಮಾಜದ ಕೋರಿಕೆಯನ್ನ ಪರಿಗಣಿಸಿ ಈ ಒಂದು ಜಾಗವನ್ನು ನೀಡಲು ಪೂರ್ಣಗೊಳಿಸೋದಕ್ಕೆ ಸುಮಾರು 7-8 ವರ್ಷಗಳು ತಗತ್ತು. ಈ ಒಂದು 7-8 ವರ್ಷಗಳ ನಂತರ ಈ ಒಂದು ಕಟ್ಟಡದಲ್ಲಿ ವಿದ್ಯಾರ್ಥಿ ಇಂಥ ಒಂದು ಬಿಲ್ಡಿಂಗ್ ಅನ್ನ ನೆಲಸಮ ಮಾಡಿ ಅದಕ್ಕಿಂತ ಚೆನ್ನಾಗಿರುವಂಥದ್ದು ಈ ಒಂದು ಕಾಲಕ್ಕೆ ತಕ್ಕಂತಹ ಒಂದು ಬಿಲ್ಡಿಂಗ್ ಅನ್ನ ಮಾಡುವ